ಯಾರ್ ಗುರು ಇದು ಎಲ್ಲೋದ್ರು ಈ ಹೀರೋ ಮ್ಯಾಟ್ರಿಗೆ ಬರ್ತಾರೆ, ಬೇರೆ ಸಿನಿಮಾ ಪ್ರಮೋಷನ್ ಹೋದ್ರು ಇದೆ ಮಾತು, ಬೇರೆ ನ್ಯೂಸ್ ಓದುವಾಗ್ಲೂ ಇದೆ ಮಾತು. ಚಿಕ್ಕ ವಯಸ್ಸಿಂದ ಹಂಗೆ ಕಣಪ್ಪ. ಇವ್ರು ನಿಮ್ ಸ್ಟೂಡೆಂಟಾ? ಹೌದು, ಅವನು ಸ್ಕೂಲಲ್ಲಿ ಇರುವಾಗ ಹಸು ಬಗ್ಗೆ ಹೇಳ. ಹಸು ಒಂದು ಸಾಕು ಪ್ರಾಣಿ. ಅದು ಕಪ್ಪಗಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ ಮಾಡಬಹುದು, ಮಜ್ಜಿಗೆಯಿಂದ ಬೆಣ್ಣೆ ತೆಗೆಯಬಹುದು. ವೆರಿ ಗುಡ್ ವೆರಿ ಗುಡ್, ತುಂಬಾ ಚೆನ್ನಾಗಿ ಹೇಳಿ. ಕಾರ್ ಬಗ್ಗೆ ಹೇಳ್ತೀಯಾ? ಕಾರು ಇದು 4 ಚಕ್ರದ ವಾಹನ. ಇದಕ್ಕೆ 4 ಕಿಟಕಿ ಇರುತ್ತೆ. ಕಿಟಕಿಯನ್ನು ಇಳಿಸಿದಾಗ ಹಸು ಕೂಡ ನೋಡಬಹುದು. ಹಸು ಕಪ್ಪಗಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು ಮಾಡಬಹುದು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆ. ಏರೋಪ್ಲೇನ್ ಬಗ್ಗೆ ಹೇಳು ನೋಡೋಣ. ಏರೋಪ್ಲೇನ್ ಗೆ ಕನ್ನಡದಲ್ಲಿ ವಿಮಾನ ಎಂದು ಕರೆಯುತ್ತಾರೆ. ಏರೋಪ್ಲೇನ್ ಅಲ್ಲಿ ಕೂತ್ಕೊಂಡು ಕೆಳಗೆ ನೋಡಿದಾಗ ಎಲ್ಲರೂ ಇಷ್ಟಿಷ್ಟೇ ಕಾಣುತ್ತಾರೆ. ಹಸು ಕೂಡ ಇಷ್ಟೇ ಕಾಣುತ್ತದೆ. ಹಸು ಕಪ್ಪಗಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ. ಸರಿಯಾಗಿ ಏನಾದ್ರು ಮಾಡ್ಬೇಕಲ್ಲ. ಮಂಗಳ ಗ್ರಹದ ಬಗ್ಗೆ ಹೇಳೋ ನೋಡೋಣ. ಮಂಗಳ ಗ್ರಹ ತುಂಬಾ ಅದ್ಭುತವಾದ ಜಾಗ. ಬೆಂಗಳೂರಿನಂತೆ ಅಲ್ಲಿ ಟ್ರಾಫಿಕ್ ಜಾಮ್ ಇರುವುದಿಲ್ಲ. ಅಲ್ಲಿ ಮನುಷ್ಯ ಕೂಡ ವಾಸಿಸಬಹುದು. ಮನುಷ್ಯ ಹೋದ್ರೆ ಒಬ್ಬನೇ ಹೋಗ್ತಾನ. ಜೊತೆಗೆ ಹಸುವನ್ನು ಕರ್ಕೊಂಡು ಹೋಗ್ತಾನೆ. ಹಸು ಕಪ್ಪಗಿದ್ರು ಬೆಳಗಿನ ಹಾಲನ್ನು ಕೊಡುತ್ತದೆ. ಹಾಲಿನಿಂದ ಮೊಸರು, ಮೊಸರಿನಿಂದ ಮಜ್ಜಿಗೆ, ಮಜ್ಜಿಗೆಯಿಂದ ಹಿಂಗ್ ಆಡ್ತಿದ್ದ ನೋಡಪ್ಪ ಅವನು. ಅವ್ರು ಅವಾಗ್ಲೇ ಹಂಗೆ, ಇವಾಗ ಕೇಳ್ಬೇಕಾ?